ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದೆ, ಹೌ ಟು ರೀಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತೇಳಿ. ಫಸ್ಟ್ ಪ್ರಾಬ್ಲಮ್ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಪ್ರಾಬ್ಲಮ್ ನಂಬರ್ 2. ನೋಡಿ ಸ್ನೇಹಿತರೆ, ಒಂದು ಐಸೋಮೆಟ್ರಿಕ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಇಲ್ಲಿದೆ. ಸೊ ಈ ಒಂದು ಐಸೋಮೆಟ್ರಿಕ್ ಇಂಜಿನಿಯರಿಂಗ್ ಡ್ರಾಯಿಂಗ್ ನಾವು ಹೇಗೆ ರೀಡ್ ಮಾಡೋದು, ಅದೇ ರೀತಿ ನಾವು ಈ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ನಾವು ಹೇಗೆ ಡ್ರಾ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನಿಮಗೆ ಈ ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡೋದಂತೇಳಿ ಕೂಡ ನಿಮಗೆ ಡೀಟೇಲಾಗಿ ಬೈ ಹ್ಯಾಂಡ್ ಆ್ಯಂಡ್ ಸಾಫ್ಟ್ವೇರ್ ಮೂಲಕ, ಸೊ ಇದಾದಮೇಲೆ ಪ್ರೋಗ್ರಾಮಿಂಗ್ ಕೂಡ ನಿಮಗೆ ಹೇಳ್ಕೊಡ್ತೀನಂತೆ, ರೈಟ್. ಸೊ ನೋಡಿ ಸ್ನೇಹಿತರೆ, ಇದು ನಮ್ಮ ಐಸೋಮೆಟ್ರಿಕ್ ಇಂಜಿನಿಯರಿಂಗ್ ಡ್ರಾಯಿಂಗ್. ಸೊ ಇದರಲ್ಲಿ ನಮಗೆ 3 ಆ್ಯಕ್ಸಿಸ್ ಇರುತ್ತೆ. ಒಂದು ಇದು ಎಕ್ಸ್ ಆ್ಯಕ್ಸಿಸ್, ನೆಕ್ಸ್ಟ್ ಇಲ್ಲೊಂದು ಆ್ಯಕ್ಸಿಸ್ ಇರುತ್ತೆ ನಮಗೆ ವೈ ಆ್ಯಕ್ಸಿಸ್. ಸೊ ಇದಾದಮೇಲೆ ನಮಗೆ ಇಲ್ಲೊಂದು ಆ್ಯಕ್ಸಿಸ್ ಇರುತ್ತೆ. ಟೋಟಲ್ ನಾವು 3 ಆ್ಯಕ್ಸಿಸ್ ವ್ಯೂ ಅಂತೇಳಿ ಕೂಡ ನಾವು ಇದನ್ನು ಕರೀತೀವಿ. ಒಂದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್ ಆ್ಯಂಡ್ ಇದು ಜೆಡ್ ಆ್ಯಕ್ಸಿಸ್. ಸೊ ಈ 3 ಆ್ಯಕ್ಸಿಸ್ ಮೇಲೆ ನಾವು ಈ ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಡ್ರಾ ಮಾಡಬೇಕು ನಾವು, ರೈಟ್. ಸೊ ಹಾಗಾದರೆ ಎಕ್ಸ್ ಆ್ಯಕ್ಸಿಸ್ ನೋಡಿ ಸ್ನೇಹಿತರೆ, ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ನಮಗೆ ಈ ಫೇಸ್, ಫ್ರಂಟ್ ಫೇಸನ್ನು ಕೊಟ್ಟಿದ್ದಾನೆ. ನಮಗೆ ಫ್ರಂಟ್ ಫೇಸ್ ನಮಗೆ ಎಷ್ಟಿದೆ, ಟೋಟಲ್ 75 mm ಡಿಸ್ಟೆನ್ಸಿಗಿದೆ. ಅದಾದಮೇಲೆ ನಮಗೆ ಈ ಫೇಸ್ 25 mm ಇದೆ ಆ್ಯಂಡ್ ನೆಕ್ಸ್ಟ್ ಫೇಸ್ 25. ಸೊ ಇದು ನಮಗೆ ವ್ಯಾಲ್ಯೂಸ್ ಕೊಟ್ಟಿಲ್ಲ, ಆಟೋಮೆಟಿಕ್ಕಾಗಿ 25 ಇರುತ್ತೆ ನಮಗೆ, ರೈಟ್. ಸೊ ಹಾಗಾದರೆ ಫಸ್ಟಿಗೆ ನೀವೇನು ಮಾಡಬೇಕು, ನೀವು ಒಂದು ಬೇಸ್ ಲೈನ್ ಡ್ರಾ ಮಾಡ್ಕೊಬೇಕು. ಬೇಸ್ ಲೈನ್ ಡ್ರಾ ಮಾಡಿದ ಮೇಲೆ ಸೊ ಆ ಬೇಸ್ ಲೈನಿಗೆ ಇದು 30 ಡಿಗ್ರಿ ನೀವು ಆ್ಯಂಗಲ್, ಸೊ ಈ ರೀತಿ ಒಂದು ಸ್ಕೇಲ್ ಯೂಸ್ ಮಾಡ್ಕೊಂಡು 30 ಡಿಗ್ರಿಗೆ ಒಂದು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಇದಾದಮೇಲೆ ಸ್ಟ್ರೇಟ್ 90 ಡಿಗ್ರಿಗೆ ಅಗೇನ್, ಸೊ ಇಲ್ಲಿಂದ 30 ಡಿಗ್ರಿಗೆ ಆಗುತ್ತೆ. ಸೊ ನೀವು ಈ ಪಾಯಿಂಟಿಂದ ತೊಗೊಂಡ್ರೆ 150 ಆಗುತ್ತೆ, ರೈಟ್. ಸೊ ಟೋಟಲ್ ನಮಗೆ ಒಂದು ಹಾರಿಜೆಂಟಲ್ ಅಂದರೆ ನಮಗೆ 0 ಇಂದ 180 ಡಿಗ್ರೀಸ್ ಇರುತ್ತೆ, ರೈಟ್. ಸೊ 30 ಡಿಗ್ರಿ, 90 ಆ್ಯಂಡ್ 150ಗೆ ನೀವು ಮಾರ್ಕ್ ಮಾಡ್ಕೊಂಡು ಒಂದು ಬೇಸ್ ಲೈನನ್ನು ಡ್ರಾ ಮಾಡ್ಕೊಬೇಕು ಸ್ಟಾರ್ಟಿಂಗ್, ರೈಟ್. ಸೊ ಆ ಬೇಸ್ ಲೈನ್ ಮೇಲೆ ನಾವು ಫಸ್ಟಿಗೆ ಫ್ರಂಟ್ ವ್ಯೂ ನಮಗೆ ಈ ಎಕ್ಸ್ ಆ್ಯಕ್ಸಿಸ್ ಮೇಲೆ ಕೊಟ್ಟಿದ್ದಾನೆ. ಸೊ ಫ್ರಂಟ್ ವ್ಯೂ ಅಲ್ಲಿ ನಮಗೇನು ಕಾಣುತ್ತೆ, ರೈಟ್, 25 ಕಾಣ್ತಾ ಇದೆ. ಸೊ ಈ ಫೇಸ್ ಕಾಣ್ತಾ ಇದೆ ಆ್ಯಂಡ್ ಈ ಫೇಸ್ ಕಾಣ್ತಾ ಇದೆ. ವಿತ್ ಹೈಟ್ ಎಷ್ಟು ಕೊಟ್ಟಿದ್ದಾನೆ, ನಮಗೆ 12 mm ಹೈಟ್ ಕೊಟ್ಟಿದ್ದಾನೆ. ಸೊ ಅಂದರೆ ಏನು ಮಾಡಬೇಕು, ಫಸ್ಟ್ 75ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಅಗೇನ್ 12, ಸೊ 12 mm ಮಾರ್ಕ್ ಮಾಡ್ಕೊಂಡು ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊಬೇಕು ನೀವು. ಸೊ ಈ ಫೇಸ್ ಆಮೇಲೆ ಡ್ರಾ ಮಾಡೋಣ, ಫಸ್ಟಿಗೆ ಒಂದು ರೆಕ್ಟ್ಯಾಂಗಲ್ ಇಲ್ಲಿ ಡ್ರಾ ಮಾಡ್ಕೊಬೇಕು. ಸೊ ಇದಾದಮೇಲೆ ಸೇಮ್ 50 ಡಿಸ್ಟೆನ್ಸಿಗೆ ಮಾರ್ಕ್ ಮಾಡ್ಕೊಂಡು ಇದೇ 12 ಹೈಟಿಗೆ ಇಲ್ಲೊಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ಈ ಪಾಯಿಂಟ್ ಸಿಕ್ಕಿರುತ್ತೆ ಆ್ಯಂಡ್ ಈ ಪಾಯಿಂಟ್ ನಿಮಗೆ ಸಿಕ್ಕಿರುತ್ತೆ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಸೇಮ್ ಇದೇ ಲೈನ್ ಇರುತ್ತಲ್ಲ, ಸೊ ಆ ಲೈನ್ನ ನೀವು ರೋಲರ್ ಸ್ಕೇಲ್ ಯೂಸ್ ಮಾಡಬೇಕು. ಸೊ ಈ ಲೈನ್ನ ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಈ ರೀತಿ ನೀವು ಪ್ಯಾರಲಲ್ ಆಗಿ ಒಂದು ಲೈನನ್ನು ಡ್ರಾ ಮಾಡಬೇಕಾಗುತ್ತೆ. ಈ ಪಾಯಿಂಟ್ ಬೇಸ್ ಮಾಡ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಬೇಕು. ಅಗೇನ್ ಈ ಪಾಯಿಂಟನ್ನು ಸೊ ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಈ ರೀತಿ ಪ್ಯಾರಲಲ್ ಆಗಿ ಈ ಪಾಯಿಂಟನ್ನು ಬೇಸ್ ಮಾಡ್ಕೊಂಡು ಒಂದು ಲೈನ್ ಡ್ರಾ ಮಾಡಬೇಕಾಗುತ್ತೆ. ಸೊ ಅವಾಗ ನಮಗೆ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ, ರೈಟ್. ಮೇಲ್ಗಡೆ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಬೇಕು ನಾವು. ಸೊ ಇದಾದಮೇಲೆ ನಮಗೆ ನೋಡಿ ಇವಾಗ ಬಾಟಮ್ ಫೇಸ್ನ ರೆಕ್ಟ್ಯಾಂಗಲ್ ಅಂದರೂ ಕಂಪ್ಲೀಟಾಗಿ ನಮಗೆ ಸಿಗುತ್ತೆ, ರೈಟ್. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ನಮಗೆ, ಸೊ ನೆಕ್ಸ್ಟ್ ಇಲ್ಲಿಂದ 25 ಮಾರ್ಕ್ ಮಾಡ್ಕೊಬೇಕು ನೀವು. ಸೊ 25ಗೆ ಮಾರ್ಕ್ ಮಾಡ್ಕೊಳ್ಳಿ, ರೈಟ್. ಸೊ ಇದಾದಮೇಲೆ ನಮಗೆ ಈ ಹೈಟ್ ಡಿಸ್ಟೆನ್ಸ್ ನಮಗೆ ಮೆಜರ್ ಮಾಡ್ಕೊಬೇಕು ನಾವು. ಸೊ 25 ಇಲ್ಲಿ ಕೊಟ್ಟಿದ್ದಾನೆ, ಅಂದರೆ ನಮ್ಗೆ ಟೋಟಲ್ 50ಯಲ್ಲಿ 25 ಆ್ಯಂಡ್ ಇದು 25 ಇರುತ್ತೆ. ಅಂದರೆ ಇಲ್ಲಿಂದ 25 ಇರುತ್ತೆ, ಅಗೇನ್ ಇಲ್ಲಿಂದ 25 ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ ಅವನು, ರೈಟ್. ಸೊ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ರೆಕ್ಟ್ಯಾಂಗಲ್ ಡ್ರಾ ಆದ ತಕ್ಷಣ ನಮಗೆ ಸೊ ಇಲ್ಲಿಗೆ 25 ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಹೈಟ್ ಕೊಟ್ಟಿದ್ದಾನೆ, ಸೊ ಹೈಟ್ ನಮಗೆ 25 ಆಗುತ್ತೆ. ಈ ಪಾಯಿಂಟಿಂದ ಕರೆಕ್ಟ್ 90 ಡಿಗ್ರಿಗೆ ನೀವು ಲೈನ್ ಡ್ರಾ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಈ ಪಾಯಿಂಟ್ ಸಿಗುತ್ತೆ, ಅಗೇನ್ ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಕೊಬೇಕು. ಸೊ ಇದೇ ಪಾಯಿಂಟನ್ನು ನಾವು ಪ್ಯಾರಲ್ ಆಗಿ ಪ್ರತಿಯೊಂದು ಈ ಪಾಯಿಂಟನ್ನು ಈ ಲೈನನ್ನು ಪ್ಯಾರಲ್ ಆಗಿ ನಾವು ಡ್ರಾ ಮಾಡಬೇಕಾಗುತ್ತೆ, ರೈಟ್. ಸೊ ಪ್ಯಾರಲ್ ಆಗಿ ಒಂದು ಲೈನ್ ಡ್ರಾ ಮಾಡ್ಕೊಂಡು 20ಗೆ ಮಾರ್ಕ್ ಮಾಡ್ಕೊಳ್ಳಿ, ರೈಟ್. 20 ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಅಗೇನ್ ನೀವು ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡ್ಬೇಕಂತ ಹೇಳಿದೆ ನಾನು ಸ್ಟಾರ್ಟಿಂಗ್. ಸೊ ಈ ಲೈನ್ನ ಪ್ಯಾರಲ್ ಆಗಿ ಈ 20ಗೆ ಒಂದು ಸುಮ್ಮನೆ ಒಂದು ಅಂದಾಜಿಗೆ ಒಂದು ಲೈನ್ ಡ್ರಾ ಮಾಡಬೇಕು. ಸೊ ನೆಕ್ಸ್ಟ್ ಈ ಪಾಯಿಂಟ್ ಆ್ಯಂಡ್ ಈ ಪಾಯಿಂಟ್ ನಮಗೆ ಇಲ್ಲಿ ಕನೆಕ್ಟ್ ಆಗುತ್ತೆ. ಇಲ್ಲೊಂದು ಲೈನ್ ಡ್ರಾ ಮಾಡಿರ್ತೀರಿ, ಈ ಪಾಯಿಂಟ್ ಇರುತ್ತೆ. ಸೊ ಇದನ್ನು ಡ್ರಾ ಮಾಡಿದಾಗ ಒಂದು ಪಾಯಿಂಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಈ ಪಾಯಿಂಟನ್ನು ಈ ಪಾಯಿಂಟಿಗೆ ಕನೆಕ್ಟ್ ಮಾಡಬೇಕು ನೀವು, ರೈಟ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ. ಸೊ ಫಸ್ಟಿಗೆ ಇಲ್ಲಿಂದ 20, ಸೊ ಇಲ್ಲಿಂದ 25ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಒಂದು ಲೈನ್ ಇಲ್ಲೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ 25, ಸೊ ಈ 20 ಡ್ರಾ ಮಾಡ್ಕೊತೀರಿ. ಈ ಪಾಯಿಂಟಿಗೆ ನಿಮಗೆ ಇಲ್ಲಿ ಆ್ಯಂಗಲ್ ಗೊತ್ತಿಲ್ಲ, ಅದಕ್ಕೆ ಈ ಪಾಯಿಂಟ್ ಸೊ ಇದಕ್ಕೆ ಕನೆಕ್ಟ್ ಮಾಡಬೇಕಾಗುತ್ತೆ, ರೈಟ್. ಸೊ ಇದಕ್ಕೆ ಕನೆಕ್ಟ್ ಮಾಡ್ಕೊಬೇಕು ನೀವು. ಸೊ ನೆಕ್ಸ್ಟ್ ಅಗೇನ್ ಇದೇ ಲೈನ್ನ ಪ್ಯಾರಲಲ್ ಆಗಿ
ನೀವು ಸೊ ನೋಡಿ ಇವಾಗ ಇದು ಡ್ರಾ ಆಗಿರುತ್ತೆ, ಈ ಪಾಯಿಂಟ್ ನಮಗೆ ಸಿಕ್ಕಿರುತ್ತೆ ಇಲ್ಲಿ. ಸೊ ಇವಾಗ ಏನು ಮಾಡ್ತೀರ ಅಂದರೆ ನೀವು ಸಿಂಪಲ್ ಈ ಪಾಯಿಂಟನ್ನೇ ಈ ಲೈನ ಬೇಸ್ ಮಾಡ್ಕೊಂಡು ಈ ರೀತಿ ಡ್ರಾ ಮಾಡ್ಕೊಳ್ಳಿ, ರೈಟ್. ಇಲ್ಲಿ ಈ ಪಾಯಿಂಟಿಂದ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ, ಅಗೇನ್ ಈ ಪಾಯಿಂಟಿಂದ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ, ರೈಟ್. ಸೊ ನಮಗೆ ಇಲ್ಲಿ 25 ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಸೊ ಅವಾಗ ಈ ಪಾಯಿಂಟಿಗೆ ಈ ರೀತಿ 25 ಡಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡು ಇವೆರಡು ಪಾಯಿಂಟನ್ನು ಕನೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ, ರೈಟ್. ಸೊ ಈ ರೀತಿ ನಾವು ಸಿಂಪಲಾಗಿ ಇಂಜಿನಿಯರಿಂಗ್ ಡ್ರಾಯಿಂಗನ್ನು ಡ್ರಾ ಮಾಡಬೇಕು. ಸೊ ಇದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ವಿತ್ ಪ್ರಾಕ್ಟಿಕಲ್ ನಿಮಗೆ ಡೀಟೇಲ್ ಆಗಿ ಹೇಗೆ ಡ್ರಾ ಮಾಡೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ, ರೈಟ್. ಸೊ ಥ್ಯಾಂಕ್ ಯು.